ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಇನ್ಫ್ಯಾಕ್ಟ್ ಇಸ್ರೇಲ್ನಲ್ಲಿ ಯುದ್ಧ ಪರಿಸ್ಥಿತಿ ಪ್ರಾರಂಭವಾದಾಗ ಆನ್ ಗ್ರೌಂಡ್ ಯುದ್ಧ ಭೂಮಿಯಿಂದಲೇ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ನೀಡಿದ್ರು. ಇದೀಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ನೀವು ಗಮನಿಸಿದ್ದೀರಿ ಯುದ್ಧ ಎಷ್ಟು ಭೀಕರವಾಗಿರುತ್ತೆ, ಹಾಗೆ ಇಸ್ರೇಲ್ನ ಬಳಿ ಇರುವ ಶಕ್ತಿ ಏನು ಇಂಥ ದಾಳಿಗಳನ್ನ ಪ್ರತಿರೋಧಿಸಲಿಕ್ಕೆ ಅಂತ ಹೇಳಿ. ಆದರೆ ಇರಾನ್ನ ಈ ದಾಳಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿದೆ, ಹಾಗೆ ಎಷ್ಟು ಗಂಭೀರವಾಗಿದೆ ಈ ಸಮಸ್ಯೆ? ಸ್ಮಿತಾ, ನೋಡಿ, ಈಗ ನಿನ್ನೆ ಇರಾನ್ ದಾಳಿ ಮಾಡಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಇಸ್ರೇಲ್ಗೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಮುಖವಾಗಿ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಮುಖ್ಯಸ್ಥನಾಗಿದ್ದಂಥ ನಸ್ರಲ್ಲಾನ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ದಾಳಿಯನ್ನು ಮಾಡುತ್ತೆ ಅಂತ ಹೇಳಿ ಬಹಳ ದಿನಗಳಿಂದ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ರವಾನೆ ಮಾಡ್ತಾ ಇತ್ತು. ಆದರೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಏಕಾಏಕಿ 180ಕ್ಕೂ ಹೆಚ್ಚು ಮಿಸೈಲ್ಗಳ ದಾಳಿಯನ್ನು ಮಾಡಿರುವಂಥದ್ದು ಲೆಬನಾನ್ ಕಡೆ ಮೂಲದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ನಿಂದ ಈ ಒಂದು ಮಿಸೈಲ್ಗಳು ಹಾರಿ ಬಂದಿದೆ. ನೋಡಿ, ಈಗ ಅಮೆರಿಕದ ಅಧ್ಯಕ್ಷ ಆಗಿರುವಂಥ ಜೋ ಬೈಡನ್ ನಾವು ಇಸ್ರೇಲ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಇರಾನ್ಗೂ ಕೂಡ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಸ್ಮಿತಾ, ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ, ನೀವು ಹೇಳ್ತಾ ಇದ್ರೆ ಐರನ್ ಡೋಮ್ ಇದೆ ಇಸ್ರೇಲಲ್ಲಿ, ಯಾವುದೇ ಒಂದು ಮಿಸೈಲ್ಗಳು ಹಾರಿ ಬಂದಾಗ ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನ ಈ ಐರನ್ ಡೋಮ್ಗಳು ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಇರಾನ್ ಕಡೆಯಿಂದ ಹಾರಿ ಬಂತಲ್ಲ ಮಿಸೈಲ್ಗಳು, ಇದೆಲ್ಲವೂ ಕೂಡ ಸೂಪರ್ ಸೋನಿಕ್ ಮಿಸೈಲ್ಗಳಂತ ಹೇಳಲಾಗ್ತಾ ಇದೆ. ಫತಾ 1 ಹಾಗೂ ಫತಾ 2 ಅನ್ನುವ ಮಿಸೈಲ್ಗಳನ್ನು ನಿನ್ನೆ ಇರಾನ್ ಹಾರಿ ಬಿಟ್ಟಿರುವಂಥದ್ದು. ಸೊ ಇದು ನೋಡಿ, ಫತಾ 1 ಮತ್ತು ಫತಾ 2 ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಶಬ್ದಕ್ಕಿಂತ ವೇಗವಾಗಿ ಹಾರುವಂತಹ ಈ ಒಂದು ಸೂಪರ್ ಸೋನಿಕ್ ಮಿಸೈಲ್ಗಳು, ಜೊತೆಗೆ ಐರನ್ ಡೋಮನ್ನ ಕಣ್ಣು ತಪ್ಪಿಸಿ, ಇಂಟರ್ಸೆಪ್ಟ್ ಅನ್ನ ಕಣ್ಣು ತಪ್ಪಿಸಿ, ಇದು ತನ್ನ ಟಾರ್ಗೆಟ್ನ ಮೇಲೆ ದಾಳಿ ಮಾಡುವಂತಹ ಕೆಪಾಸಿಟಿ ಈ ಒಂದು ಸೂಪರ್ ಸೋನಿಕ್ ಮಿಸೈಲ್ ಮೇಲೆ ಇರುವಂಥದ್ದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ನಿನ್ನೆ ಇರಾನ್ ಸೂಪರ್ ಸೋನಿಕ್ ಮಿಸೈಲ್ ದಾಳಿಯನ್ನು ಮಾಡಿದೆ. ಸೊ ಹೀಗಾಗಿ ಈಗ IDF ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 6 ಜನರು ಸ್ಥಳೀಯರು ಮೃತಪಟ್ಟಿದ, ಜೊತೆಗೆ 2 IDFನ ಸೈನಿಕರು ಕೂಡ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನುವ ಇನ್ಫಾರ್ಮೇಷನ್ ಅನ್ನ IDF ಅಂದ್ರೆ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಜೊತೆಗೆ ಸ್ಮಿತಾ, ಬಹಳ ಪ್ರಮುಖವಾಗಿ ಇಸ್ರೇಲ್ ಒಂದು ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡಿದೆ. ನಾವು ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದ್ರಲ್ಲಿ ಶತಸಿದ್ಧ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತೇಳಿ ಈಗ ಆಲ್ರೆಡಿ IDFಗೆ ಸಾಕಷ್ಟು ಜನ ವಾಪಸ್ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದು, ಆಲ್ರೆಡಿ ಅವರ ತಾಲೀಮು ಕೂಡ ಆರಂಭ ಆಗಿದೆ ಅನ್ನುವ ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ತೈಲ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ 5% ತೈಲ ದರ ಏರಿಕೆಯಾಗುವುದು ಫಿಕ್ಸ್ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿಕೆ ನೀಡಿದ್ದಾರೆ. ಭಾರತದ ಮೇಲೂ ಕೂಡ ಈ ಯುದ್ಧದ ನಿಧಾನ ಪರಿಣಾಮಗಳು ಕಾಣೋಕೆ ಸಿಗುತ್ತೆ ಅನ್ನೋದು ಗಿರೀಶ್ ಲಿಂಗಣ್ಣ ಅವರ ಮಾತು. ಹೋದರೆ ಭಾರತಕ್ಕೇನು ಎಫೆಕ್ಟ್ ಆಗ್ಬೋದು ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ಬೋದು. ನೋಡಿ, ಈಗ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ನಿನ್ನೆ ಆಗಿದ್ದಂಥ ಒಂದು ದಾಳಿಯಿಂದ 5% ಅಷ್ಟು ಆಗಲೇ ತೈಲದ ಬೆಲೆ ಹೆಚ್ಚಿಗೆ ಆಗೋಗಿದೆ. ಸೊ ಇದರಿಂದ ಭಾರತಕ್ಕೂ ಎಫೆಕ್ಟ್ ಸ್ಲೋ ಆಗಿ ತಟ್ಟಕ್ಕೆ ಶುರು ಮಾಡುತ್ತೆ. ಇವತ್ತೇ ಪೆಟ್ರೋಲ್ ಜಾಸ್ತಿ ಆಗದೆ ಇರ್ಬೋದು, ಬಟ್ ಇನ್ನು ಕೆಲವು ದಿನಗಳಲ್ಲಿ ಇದು ಜಾಸ್ತಿ ಆಗೋದಂತೂ ಗ್ಯಾರಂಟಿ ಆಗುತ್ತೆ. ಈ ವಾರ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ 100% ಆರು ಏರ್ಬೋದು, 200% ಆರು ಏರ್ಬೋದು. ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ. ಒಂದು ಎರಡನೇದು, ನಮಗೆ ಪೆಟ್ರೋಲು ಮತ್ತು ಆಯಿಲ್ಲು ಎಲ್ಲ ಬರ್ತಾ ಇರೋದು ಏನಂದರೆ ಸುಯೆಸ್ ಕೆನಾಲ್, ಅಂದರೆ ರೆಡ್ ಸಿ ಹತ್ರ ಇರುವಂಥ ಸುಯೆಸ್ ಕೆನಾಲು ಮತ್ತು
ಇನ್ನೊಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಇದೆ, ಅದು ಇರಾಕ್ ಬಾರ್ಡ್ರ್ ಆಗುತ್ತೆ. ಅದು ಹತ್ತತ್ರ ಪರ್ಷಿಯನ್ ಗಲ್ಫಲ್ಲಿ ಎಲ್ಲ ಬರುತ್ತದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ. ಈ ಎರಡು ರೂಟ್ ಯಾವಾಗಾರು ಬಂದಾಯಿತು ಅಂದರೆ ನಮಗೆ ಬರ್ತಾ ಇರೋ 90% ಅಷ್ಟು ಆಯಲ್ಲು ನಮಗೆ ಇನ್ಫ್ಲೋನೇ ನಿಂತೋಗುತ್ತೆ, ನಮ್ಮ ದೇಶಕ್ಕೆ ಬರುವಂಥ ಆಯಲ್ಲು. ಇದು ಎರಡನೇ ತೊಂದರೆ ಆಗುತ್ತೆ. ಮೂರನೇ ತೊಂದರೆ ಏನಾಗುತ್ತೆ ಅಂದರೆ ನಮ್ಮ ಎಕ್ಸ್ಪೋರ್ಟ್ ಯುರೋಪ್ಗೆ ಹತ್ತತ್ರ ಯುರೋಪ್ ಮಾಡ್ತಾ ಇರುವಂಥ ಎಕ್ಸ್ಪೋರ್ಟು ಅದೆಲ್ಲ ಅರೌಂಡ್ 21 to 20% ಇದೆಲ್ಲ ಹೋಗೋದೇ ರೆಡ್ ಸಿ ಮೂಲಕ. ಈಗೇನಾಗುತ್ತೆ, ನಮ್ಗೆ ಎಲ್ಲ ಶಿಪ್ಸ್ಗಳು ಈಗ ₹100 ಇರೋದನ್ನು 180, ₹200 ಮಾಡ್ತಾರೆ. ಇದನ್ನೆಲ್ಲ ಏನಾಗುತ್ತೆ ಅಂದರೆ ಮರ್ಸ್ಕ್ ಅಂತ ಒಂದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕಂಪ್ನಿ ಇದೆ. ಇಂಥ ಶಿಪ್ಪಿಂಗ್ ಕಂಪ್ನಿಗಳು ದುಪ್ಪಟ್ಟಷ್ಟು ಮಾಡಿಬಿಡ್ತಾರೆ ನಮ್ಮ ಟ್ರೇಡ್. ಇವಾಗ ಒಂದು ಸ್ಮಾಲ್ ಇಂಡಸ್ಟ್ರೀಸು ₹100 ಕೊಟೇಶನ್ ಕೊಟ್ಟಿರ್ತಾನೆ ನಿಮ್ಗೆ ರಷ್ಯಾಗೆ ಇಲ್ಲ ಯುರೋಪ್ಗೆ, ನಾನು ಇದನ್ನು ₹20 ನಂದು ಲಾಜಿಸ್ಟಿಕ್ ಚಾರ್ಜ್ ಆಗುತ್ತೆ, ₹80 ನನ್ನ ಪ್ರಾಡಕ್ಟ್ ಚಾರ್ಜ್ ಆಗುತ್ತೆ ಅಂತ. ಪಾಪ ₹20 ಅವ್ನಿಗೆ ₹200 ಅಂತ ಅವ್ರು ಹೇಳ್ಬಿಟ್ರೆ ಅವ್ನ ಪ್ರಾಫಿಟ್ ಹೊಟ್ಟೋಗುತ್ತೆ, ಅವ್ನಿಗೆ ಅವ್ನ ಲಾಸಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಾಗತ್ತೆ. ಈ ಥರ ಎಷ್ಟೋ ಕೋಟಿಗಳು ಲಾಸ್ ಆಗಿಬಿಡುತ್ತೆ. ಇಸ್ರೇಲ್ನಲ್ಲಿ ಯುದ್ಧ ಪರಿಸ್ಥಿತಿ, ಹೀಗಾಗಿ ಅಲ್ಲಿರುವ ಭಾರತೀಯರನ್ನ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಭಾರತ ಸರ್ಕಾರ ರಾಯಭಾರ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಿದೆ. ಆದರೆ ಅಲ್ಲಿರುವ ಭಾರತೀಯರು, ಅದರಲ್ಲೂ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ, ಇದರ ಮಾಹಿತಿ ಕಲೆ ಹಾಕೋ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಭಾಗವಾಗಿ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಪ್ರವೀಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಪ್ರವೀಣ್ ಅವರೇ, ಸೇಫ್ ಆಗಿದ್ದೀರಾ? ಮೊದಲ ಪ್ರಶ್ನೆ. ಹೌದೌದು, ಸೇಫ್ ಆಗಿದ್ದೀವಿ. ರೈಟ್. ಎಲ್ಲಿರೋದು ಪ್ರವೀಣ್ ಅವರೇ? ಇಸ್ರೇಲ್ನ ಯಾವ ಭಾಗದಲ್ಲಿ ಇದ್ದೀರಿ? ಹಾಗೆ ಈ ಅಟ್ಯಾಕ್ಗಳೇನಾಯ್ತು ನಿನ್ನೆ, ಅಲ್ಲಿಂದ ಎಷ್ಟು ದೂರದಲ್ಲಿದ್ದೀರಿ ತಾವು ಅಂತ? ನಾವು ಸೆಂಟ್ರಲ್ ಇಸ್ರೇಲ್ ಇರೋದು, ಅರ್ಜಿಲಿಯಾ ಅಂತ, ಟೆಲವಿಂದ ಒಂದು 10-15 ಕಿಲೋಮೀಟರ್ ದೂರ ಇದೆ. ಓಕೆ. ಸೊ ನಿನ್ನೆ ನಡೆದ ದಾಳಿ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಗೇನಾದ್ರೂ ದೃಶ್ಯಗಳು ಕಾಣೋಕ್ ಸಿಕ್ತಾ? ಆಬ್ವಿಯಸ್ಲಿ ಭಯದ ವಾತಾವರಣ ಇಡೀ ದೇಶದಾದ್ಯಂತ ಇದೆ. ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಹೌದು, ನಿನ್ನೆ ಒಂದ್ ಸ್ವಲ್ಪ ಭಯದ ವಾತಾವರಣ ಇತ್ತು. ಯಾಕಂದ್ರೆ ನಾವು ಬಂದು ಒಂದು 8 ವರ್ಷ ಆಯ್ತು ಇಸ್ರೇಲ್ ಅಲ್ಲಿ. ಇಷ್ಟರವರೆಗೆ ಈ ತರದ್ದು ದಾಳಿಯಲ್ಲೂ ನಾವು ನೋಡಿರ್ಲಿಲ್ಲ, ಮತ್ತೆ ಈ ತರದ್ದು ಅಂದ್ರೆ ಅಟ್ಯಾಕ್ ನಾವು ಕಂಡಿರ್ಲಿಲ್ಲ ಇಷ್ಟು ದಿನವರೆಗೆ. ಆದ್ರೆ ನಿನ್ನೆ ನಮ್ಗೆ ಮೊಬೈಲ್ ಅಲ್ಲಿ ಆಟೋಮೆಟಿಕ್ ಆಗಿ ಅವರು ಮೊದ್ಲೇ ಮೆಸೇಜ್ ಹಾಕಿದ್ರು, ಅಂದ್ರೆ ಇನ್ನು ನಾವ್ ಹೇಳೋ ತನಕ ನೀವು ಸೇಫ್ಟಿ ರೂಮ್ಗೆ ಹೋಗಿ ಅಂತ ಅವರೇ ಮೆಸೇಜ್ ಹಾಕಿದ್ರು. ಯಾವ್ದು ಆ್ಯಪ್ ಇಲ್ಲ, ಆಟೋಮೆಟಿಕ್ ಆಗಿ ಒಂದು ಮೆಸೇಜ್ ಬಂದಿತ್ತು, ಎಲ್ಲ ಮೊಬೈಲಿಗೆ ಬಂದಿತ್ತು. ಸೊ ನಾವು ಆ ಟೈಮಲ್ಲಿ ಸೇಫ್ಟಿ ರೂಮ್ಗೆ ಹೋಗಿದ್ವಿ, ನಾವು ಶೆಲ್ಟರ್ ರೂಮ್ಗೆ. ಮತ್ತೆ ಆಮೇಲೆ ಒಂದು 2-3 ನಿಮಿಷ ನಂತರ ಸೈರನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹತ್ರ 1 ಗಂಟೆ ನಾವು ಶೆಲ್ಟರ್ ರೂಮ್ ಅಲ್ಲೇ ಇದ್ವಿ ನಾವು ನಿನ್ನೆ 1 ಗಂಟೆ. ಮತ್ತೆ ಹೆವಿ ಇದು ಬ್ಲಾಸ್ಟ್ ಸೌಂಡ್ ಕೇಳ್ತಾ ಇತ್ತು, ತುಂಬಾ ಸೌಂಡ್ ಇತ್ತು. ಮತ್ತೆ ಹತ್ರ 1 ಗಂಟೆ ನಾವು ಒಳಗಡೆ ಇದ್ವಿ. ಮತ್ತೆ ನಮ್ಗೆ ಆಕಾಶದಲ್ಲಿ ಕಾಣ್ತಾ ಇದ್ದಿತ್ತು ಏನೋ ಒಂಥರ ಐರನ್ ಡೋಮ್